ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿನ ನಾನು ಈ ಬೇಸಿಗೆ ಕಾಲದಲ್ಲಿ ನಾವು ದೇಹಕ್ಕೆ ತಂಪು ಕೊಡುವಂತಹ ಮಸಾಲ ಮಜ್ಜಿಗೆ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಬೇಸಿಗೆ ಕಾಲದಲ್ಲಿ ನಾವು ಊಟ ಮಾಡೋದಕ್ಕಿಂತ ಜಾಸ್ತಿಯಾಗಿ ಲಿಕ್ವಿಡ್ ಅಂಶನೇ ತಗೋತೀವಿ. ಆವಾಗವಾಗ ಬಾಯಾರಿಕೆ ಆಗ್ತಿರುತ್ತೆ, ತುಂಬ ಬಾಡಿ ಹೀಟ್ ಆಗಿರುತ್ತೆ. ನಾವು ಈ ಟೈಮ್ನಲ್ಲಿ ತುಂಬ ಸಿಂಪಲ್ಲಾಗಿ ತುಂಬ ಆರೋಗ್ಯಕರವಾಗಿ ಮನೆಯಲ್ಲೇ ತಂಪು ಪಾನೀಯಗಳನ್ನು ರೆಡಿ ಮಾಡ್ಕೊಳ್ಬಹುದು. ವಿಡಿಯೋ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ, ಹಾಕಿದರೆ ಈ ಮಸಾಲ ಮಜ್ಜಿಗೆ ಮಾಡೋದು ಯಾವ ಥರ ಅಂತ ನೋಡೋಣ. ಮೊದಲಿಗೆ ಇಲ್ಲಿ ನಾನು ಒಂದು ಅರ್ಧ ಲೀಟ್ರ್ನಷ್ಟು ಮೊಸರು ತೊಗೊಂಡಿದ್ದೀನಿ. ಮನೇಲೇ ಕಾಯಿಸ್ಬಿಟ್ಟು ಎಪ್ಪು ಮಾಡಿರುವಂತಹ ಮೊಸರಿದು. ಮೊಸರನ್ನು ಇವಾಗ ಒಂದು ದೊಡ್ಡ ಪಾತ್ರೆಗೆ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಸ್ವಲ್ಪ ಮಜ್ಜಿಗೆ ಮಾಡೋ ಕುಡುಗೋಲಿಂದ ಕಡಿದ್ಕೊಳ್ಳೋಣ. ನೀವು ಮಿಕ್ಸಿ ಜಾರ್ನಲ್ಲಿ ಮಾಡ್ತೀರಾ ಅಂತಂದ್ರೂ ಕೂಡ ಮಾಡಬಹುದು. ಸ್ವಲ್ಪ ನೀರು ಸೇರಿಸ್ಬಿಟ್ಟು ಕಡಿಯೋಣ ಚೆನ್ನಾಗಿ. ಈ ಥರ ಮಜ್ಜಿಗೆ ಮಾಡೋ ಕುಡುಗೋಲು ಸಿಗುತ್ತೆ, ನೀವು ಅದರಿಂದ ಕಡ್ಕೊಂಡ್ರೆ ತುಂಬ ರುಚಿ ಚೆನ್ನಾಗಿ ಬರುತ್ತೆ ಮಜ್ಜಿಗೆದು. ಇಲ್ಲ ನಮ್ಮ ಮನೇಲಿ ಈ ಥರ ಕುಡುಗೋಲು ಇಲ್ಲ ಅಂತ ಅನ್ನೋರು ಮಿಕ್ಸಿ ಜಾರ್ನಲ್ಲಿನೇ ಮಾಡ್ಕೊಳ್ಬಹುದು, ಏನು ತೊಂದರೆ ಇಲ್ಲ. ಓಕೆ ನೋಡಿ, ಇವಾಗ ನಾನಿಲ್ಲಿ ಮಜ್ಜಿಗೆನ ಈ ಥರ ಕಡಿದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನೀರು ಹಾಕ್ಕೊಳ್ಳೋಣ. ನೀರು ನೋಡ್ಕೊಳ್ಳಿ, ನೀವು ಎಷ್ಟು ಮಜ್ಜಿಗೆ ಮಾಡ್ತಿದ್ದೀರಾ ಅದಕ್ಕೆ ಅಗತ್ಯವಾಗಿ ಹಾಕ್ಕೊಳ್ಬೇಕು ನೀರನ್ನು. ನಾನಿಲ್ಲಿ ಈ ಮಜ್ಜಿಗೆಗೆ 1.5 ಗ್ಲಾಸ್ನಷ್ಟು ನೀರು ಹಾಕಿದ್ದೀನಿ. ಇದಕ್ಕಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನೀವು ಹಾಗೆ ಕುಡಿಬಹುದು, ಇಲ್ಲ ಅಂತಂದರೆ ನೀವು ರೈಸ್ ಜೊತೆಗೆ ಊಟ ಕೂಡ ಮಾಡಬಹುದು. ಮಜ್ಜಿಗೆನ ಏನು ತೊಂದರೆ ಇಲ್ಲ, ತುಂಬ ರುಚಿಯಾಗುತ್ತೆ. ನೀವು ರೈಸ್ಗೆ ಮಾಡ್ಕೊಳ್ತೀರಾ ಅಂತಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ, ಅಥವಾ ನೀವು ಕುಡಿಯೋದಕ್ಕೆ ಮಾಡ್ತಿದ್ದೀರಾ ಅಂತಂದರೆ ಸ್ವಲ್ಪ ತಿಳುವಾಗಿರಲಿ. ನಂತರ ಇದಕ್ಕೆ ಸೇರಿಸ್ಕೋದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಇದಕ್ಕೆ ಇವಾಗ ನಾನು ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಒಂದು ಸ್ವಲ್ಪ ಹಸಿ ಶುಂಠಿ ಹಾಕಿದ್ದೀನಿ ಇಲ್ಲಿ. ನಂತರ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಳ್ಳಿ, ವಾಶ್ ಮಾಡ್ಕೊಂಡ್ಬಿಟ್ಟು. ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ, ಚೆನ್ನಾಗಿ ವಾಶ್ ಮಾಡಿಬಿಟ್ಟು. ಇದಕ್ಕಿವಾಗ ಒಂದೇ ಒಂದು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಇಲ್ಲಿ ನಾನು, ಜಾಸ್ತಿ ಏನಲ್ಲ. ಇದನ್ನಿವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಓಕೆ ನೋಡಿ, ಇವಾಗ ಈ ಥರ ಗ್ರೈಂಡ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಮಸಾಲೆನ. ಈ ಮಸಾಲೆನ ಇವಾಗ ನಾವು ಮಜ್ಜಿಗೆಗೆ ಸೇರಿಸ್ಕೊಳ್ಳೋಣ. ಮಜ್ಜಿಗೆಗೆ ಹಾಕಿದ ನಂತರ ನೋಡಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಹೇಳಿದ್ನಲ್ಲ ಮೊದಲಿಗೆ, ನೀವು ಹಾಗೆ ಕುಡಿಯೋದಾದರೆ ಇಷ್ಟೇ ಇರಲಿ, ಅಥವಾ ನೀವು ರೈಸ್ ಊಟ ಮಾಡ್ತೀರಾ ಅಂತಂದರೆ ಒಂದು ಸ್ವಲ್ಪ ಒಗ್ಗರಣೆ ಕೂಡ ಹಾಕ್ಕೊಳ್ಬೋದು. ಇದಕ್ಕೆ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ ಒಗ್ಗರಣೆ ತುಂಬ ಚೆನ್ನಾಗಾಗುತ್ತೆ. ನಾನಿಲ್ಲಿ ಸ್ವಲ್ಪ ಕುಡಿಯೋದಕ್ಕೆ ಮಾಡ್ತಿರೋದ್ರಿಂದ ಹಾಗೆ ಬಿಟ್ಟಿದ್ದೀನಿ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು. ಓಕೆ ನೋಡಿ, ಇವಾಗ ಪರ್ಫೆಕ್ಟಾಗಿ ಬೇಸಿಗೆ ಕಾಲದಲ್ಲಿ ಮಾಡುವಂತಹ ಮಸಾಲ ಮಜ್ಜಿಗೆ ರೆಡಿಯಾಗಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು. ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಮತ್ತು ತಪ್ಪದೇ ನಮ್ಮ ಲಕ್ಷ್ಮೀ ಬೊಂಬಾಟ್ ಭೋಜನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಳಿಗಾಗಿ ತಪ್ಪದೇ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಒಂದು ಒಳ್ಳೆ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.